ಇವ್ರ ಜೊತೆ ಮಾಹಿತಿ ಕೊಟ್ಕೊಂಡು ಬೋಟಿಂಗ್ ಮಾಡ್ಕೊಂಡು ವಿಹಾರ ಮಾಡ್ಕೊಂಡು ಹೋಗ್ತಾ ಮಾತಾಡೋಣ ಬನ್ನಿ. ಐತಿಹಾಸಿಕ ಪ್ರಸಿದ್ಧ ಅಂದ್ರೆ ಏಷ್ಯಾಗೆ 2ನೇ ಸ್ಥಾನ ಪಡೆದಿರುವಂತಹ ಶಾಂತಿ ಸಾಗರ ಈ ಕೆರೆಯ ಮಧ್ಯಭಾಗದಲ್ಲಿ ನಾವಿದ್ದೀವಿ. ಎಷ್ಟು ದೊಡ್ಡ ವಿಶಾಲವಾದ ಕೆರೆ ನೋಡಿ. ಕಾಲದಲ್ಲಿ ಏನಾದ್ರೂ ಒಂದು ನೆಮ್ಮದಿ ಬೇಕು, ತಂಪಬೇಕು ಅಂತ ಅಂದ್ರೆ ಮಿಸ್ ಮಾಡ್ದಂಗೆ ಸೂಳೆ ಕೆರೆಗೆ ಬನ್ನಿ, ಶಾಂತಿ ಸಾಗರಕ್ಕೆ ಬನ್ನಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ಕರ್ನಾಟಕ ರಾಜ್ಯಾದ್ಯಂತ ಬಹಳಷ್ಟು ಪ್ರವಾಸಿ ತಾಣಗಳು ನೀವೆಲ್ಲ ನೋಡೇ ಇರ್ತೀರಾ. ಇಲ್ಲೊಂದು ವಿಶೇಷವಾದಂತಹ ಪ್ರವಾಸಿ ತಾಣ, ಏಷ್ಯಾಗೆ ಅತಿ ದೊಡ್ಡ ಕೆರೆ ಸೂಳೆ ಕೆರೆ ಅನ್ನೋ ಜಾಗದಲ್ಲಿ ನಾನು ನಿಂತಿದ್ದೀನಿ. ಇಲ್ಲಿ ನೋಡೋ ಅಂತ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಈ ಟನಲ್ ಅಲ್ಲಿ ಅಂದ್ರೆ ಒಂದು ಬ್ರಿಡ್ಜ್ ಮುಖಾಂತರ ಒಂದು ನೀರು ಬೇರೆ ಭಾಗಕ್ಕೆ ಹರಿತಾ ಇರುವಂತ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಇದು ಏಷ್ಯಾಗೆ ಅತಿ ದೊಡ್ಡ ಕೆರೆ ಸೂಳೆ ಕೆರೆ ಅನ್ನೋ ಒಂದು ಪ್ರವಾಸಿ ತಾಣದಲ್ಲಿ ನಾವಿದ್ದೀವಿ. ಇನ್ನು ಬಹಳಷ್ಟು ಇಲ್ಲಿ ನೋಡುವಂತದ್ದಿದೆ. ದೇವಸ್ಥಾನಗಳಿದಾವೆ, ಅದೇ ರೀತಿ ಆ ಕೆರೆಯಲ್ಲಿ ಬೋಟಿಂಗ್ ಮಾಡುವಂತ ವ್ಯವಸ್ಥೆ ಕೂಡ ಇದೆ. ಪ್ರವಾಸಿಗಳಿಗೆ ಹೇಳಿ ಮಾಡಿಸಿದಂತ ಒಂದು ಪ್ರವಾಸಿ ತಾಣ ಅಂತಾನೆ ಹೇಳ್ಬೋದು. ಅತಿ ಹತ್ತಿರದಲ್ಲಿ ಅಂದ್ರೆ ಬೆಂಗಳೂರು ತುಮಕೂರು ಭಾಗದಿಂದ ಬರುವಂತವ್ರಿಗೆ ಬಹಳಷ್ಟು ಹತ್ರ ಇರುವಂತಹ ಒಂದು ಅತ್ಯುತ್ತಮವಾದ ಪ್ರವಾಸಿ ತಾಣ ಸೂಳೆಕೆರೆ. ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಲ್ಲಿ ಬರುವಂತ ಒಂದು ಚಿಕ್ಕ ಗ್ರಾಮ. ಈ ಗ್ರಾಮದ ಭಾಗದಲ್ಲಿ ನೋಡ್ಬೇಕು, ಈ ಬೆಟ್ಟ ಗುಡ್ಡಗಳ ಮಧ್ಯೆ ಇರುವಂತ ಒಂದು ಕೆರೆ. ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿಗಳು ನಿಮ್ಮ ಮುಂದೆ ನೀಡ್ತಾ ಹೋಗ್ತೀವಿ. ಬನ್ನಿ, ಈ ಒಂದು ಐತಿಹಾಸಿಕ ಪ್ರವಾಸಿ ತಾಣವನ್ನ ನಿಮ್ಗೆ ತೋರಿಸುವಂತ ಪ್ರಯತ್ನ. ಈ ದೊಡ್ಡ ಕೆರೆಯಲ್ಲಿ ಇವತ್ತು ನಾವು ಬೋಟಿಂಗ್ ಹೊಡ್ತಾ ಇದ್ದೀವಿ. ಬಹಳಷ್ಟು ಜನ ನೀರಿನಲ್ಲಿ ಬೋಟಿಂಗ್ ಮಾಡ್ಬೇಕು ಅಂತ ಅಂದಾಗ ದಾಂಡೇಲಿ, ಗೋವಾ ಅಂತ ದೊಡ್ಡ ದೊಡ್ಡ ಪ್ರದೇಶಗಳಿಗೆ ಹೋಗ್ಬೇಕು. ಆದ್ರೆ ನಮ್ಗೆ ಬೆಂಗಳೂರಿಂದ ಬಹಳ ಹತ್ರ ಆಗಿರುವಂತಹ ದಾವಣಗೆರೆ ಜಿಲ್ಲೆ ಚನ್ನಗಿರಿಗೆ ಸಮೀಪ ಆಗಿರುವಂತಹ ಶಾಂತಿ ಸಾಗರ, ಈ ಒಂದು ಸೂಳೆಕೆರೆ ಏಷ್ಯಾದ 2ನೇ ಕೆರೆ ಅಂತ ಹೇಳ್ತಾರೆ. ನಮ್ ಜೊತೆ ಈ ಊರಿನ ಸ್ಥಳೀಯರು ಕೂಡ ಇದ್ದಾರೆ. ಇವ್ರ ಜೊತೆ ಮಾಹಿತಿ ಕೊಟ್ಕೊಂಡು ಬೋಟಿಂಗ್ ಮಾಡ್ಕೊಂಡು ವಿಹಾರ ಮಾಡ್ಕೊಂಡು ಹೋಗ್ತಾ ಮಾತಾಡೋಣ ಬನ್ನಿ. ಶಾಂತಿ ಸಾಗರ ಈ ಕೆರೆಯ ಮಧ್ಯಭಾಗದಲ್ಲಿ ನಾವಿದ್ದೀವಿ. ಎಷ್ಟು ದೊಡ್ಡ ವಿಶಾಲವಾದ ಕೆರೆ ನೋಡಿ. ನಾವು ಬೆಂಗಳೂರು, ತುಮಕೂರು, ಹಿರಿಯೂರು, ಚಿತ್ರದುರ್ಗ ಭಾಗದ ಜನ ಬಹಳಷ್ಟು ಜನಕ್ಕೆ ಈ ಒಂದು ಲೊಕೇಶನ್ ಗೊತ್ತಿಲ್ಲ ಅಂತ ಅನ್ಕೋಬಹುದು. ಯಾಕಂದ್ರೆ ಈ ನೋಡಿ ಎಷ್ಟು ವಿಶಾಲವಾಗಿದೆ. ಈ ಕೆರೆಯಲ್ಲಿ ಜನನೇ ಕಡಿಮೆ ಇದ್ದಾರೆ. ಬಟ್ ಇದು ಲೊಕೇಶನ್ ಗೊತ್ತಿಲ್ಲದ್ದು ಜನ ಕಡಿಮೆ ಇದಾರೋ ಅಂತ ಏನಾದ್ರು ನಾವು ಅನ್ಕೋಬಹುದೇನೋ. ಹಾಗಾದ್ರೆ ಬನ್ನಿ, ಪ್ರತಿ ದಿವಸ ಇಲ್ಲಿ ಬಹಳಷ್ಟು ಪ್ರವಾಸಿಗರಿಗೆ ಬೋಟಿಂಗ್ ಮಾಡಿಸ್ತಾ ಹೋಗ್ತಾರೆ ಇವರು. ಈ ಕೆರೆ ವಿಶೇಷತೆ ಏನು, ಈ ಜಾಗದ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋ ಅಂತ ಒಂದು ಪ್ರಯತ್ನ ಮಾಡ್ತಾ ಹೋಗೋಣ. ನಮಸ್ಕಾರ, ನನ್ನ ಹೆಸರು ಭೈರವ ಅಂತ ಹೇಳ್ತಾರೆ. ಈ ಕೆರೆದ ಮಹಿಮೆ ಅಂತ ಏನಂತ ಹೇಳಿದ್ರೆ, ಇಲ್ಲಿ ಮೊದ್ಲೇ ಈತ ಕೆರೆ ಅಂತ ಇದ್ದಿಲ್ಲ. ಶಾಂತವ ಸಿದ್ದಪ್ಪ ಸೇರಿಸಿ ಕಟ್ಟಿದ್ದ ಕೆರೆ ಇದು. ಇಲ್ಲಿ ಸೆಂಟ್ರಿಗೆಲ್ಲ ಊರಿದ್ವು, ಮೊದ್ಲೆಲ್ಲ ಊರಿದ್ವು. ಅಲ್ಲಿ ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ಒಂದು ಸೇತುವೆ ಮಾಡೋಣ, ಇಲ್ಲಾಂತ ಒಂದು ಏರಿ ಕಟ್ಟೋಣ ಅಂತ ಹೇಳಿ ಸಿದ್ದಪ್ಪನು ಶಾಂತವ್ವ ಕೂಡಿ ಹೇಳಿದ ಮಾತು. ಆ ತರ ಕಟ್ಟಕಾರ ಒಂದೇ ಪಟಾನೆ ಮಳೆ ಬಂದು ಈ ತರ ಆಗಕಾರ ಸ್ವಲ್ಪ ಲೈಟ್ ಆಗಿತ್ತು ನೀರು. ಅವಾಗ ಸಿದ್ದಪ್ಪ ಶಾಂತವ್ವ ಮೇಲೆ ಇತ್ತು ಅಂತೇಳಿ ಜನ ಎಲ್ಲ ಕೆಟ್ಟ ಹೆಸರು ಮಾತಾಡ್ಬಿಟ್ರು. ಸೂಳಿ ಅಂತೇಳಿ ಪಟ್ಟ ಕಟ್ಟಿದ್ರು ಶಾಂತವನಿಗೆ. ಶಾಂತವ್ವ ಸಿದ್ದಪ್ಪ ಮೇಲೆ ಐತೆ ಈ ತರ, ಹಾಗಾಗಿ ಈ ಕೆರೆಯನ್ನು ಸೃಷ್ಟಿಸಿದ್ದಾರೆ ಅಂತ ಹೇಳಿ ಈತ ಕೆಟ್ಟ ಹೆಸರು ಬರಕಾರ. ಆಮೇಲೆ ಆ ಟೈಮಲ್ಲಿ ಆ ಮಾತಿಗೂ ಆ ಏರಿಗೂ ಅಲ್ಲಿಂದ ನೀರಲ್ಲಿ ಬಿದ್ದಿ ಶಾಂತವ್ವ ಆತ್ಮಹತ್ಯೆ ಮಾಡಿ ಬಿಟ್ರು. ಆಮೇಲೆ ಶಾಂತವ್ವ ಸತ್ರುಳು ಅಂತ ಹೇಳಿ ಸಿದ್ದಪ್ಪ ಆ ದೇವಸ್ಥಾನ ಹತ್ರ ನೆನ್ಬಿಟ್ಟ. ಇದು ಕಾಣ್ತಿರೋ ದೇವಸ್ಥಾನದ ಹತ್ರ ಆ ಕಾಣ್ತಿರೋ ದೇವಸ್ಥಾನ ಸಿದ್ದಪ್ಪ ದೇವಸ್ಥಾನ. ಶಾಂತವ್ವ ಸತ್ತಿದ್ದು ಆ ಮೂಲೆಯಲ್ಲಿ. ಆಮೇಲೆ ಇಲ್ಲಿಂದ ಈ ಕಡೆ ಈ ಕೆರೆ ಇತ್ತು, ಅಲ್ಲಿಂದ ಆ ಕಡೆ ಇನ್ನೊಂದು ಕೆರೆ ಅದು. ಹಾಗಾಗಿ ಅಲ್ಲೊಂದು ಸಣ್ಣದೊಂದು ಏರಿತ್ತು ಸಿದ್ದಪ್ಪ ಕಟ್ಟಿದ್ದು. ಅದು ಹೊಡೆದಿ ಒಂದೇ ಕೆರೆ ಮಾಡಿದ್ದು. ಮೊದ್ಲೇ ಇದು ಇದ್ದಿದ್ದು ಶಾಂತಿ ಸಾಗರ ಅಂತ ಹೇಳಿ. ಆಮೇಲೆ ನೀರಲ್ಲಿ ಬಿದ್ದು ಶಾಂತವ್ವ ಸಾಯಕಾರ ಸೂಳೆ ಕೆರೆ ಅಂತ ಹೇಳಿ ಹೆಸರು ಸೃಷ್ಟಿಸಿ ಆಗಿದ್ದು. ವೀಕ್ಷಕರೇ, ಒಂದೊಂದು ಜಾಗದ ಒಂದೊಂದು ಮಹಿಮೆ, ಒಂದೊಂದು ಇತಿಹಾಸ ಅಂತ ಇರುತ್ತೆ. ಬಹಳಷ್ಟು ಜನ ಏನಿದು ಈ ಊರಿಗೆ ಸೂಳೆಕೆರೆ ಅಂತ ಕರೀತಾರಲ್ಲ ಅಂತ ಅನ್ಕೋಬಹುದು. ಬಟ್ ಇದ್ರ ಒಂದು ಇತಿಹಾಸ ಈಗ ನೀವು ಕೇಳಿದ್ರಿ. ಶಾಂತವ್ವ ಮತ್ತು ಸಿದ್ದಪ್ಪ ಅನ್ನೋರು ಇಲ್ಲೊಂದಿದ್ರು ಈ ಊರಲ್ಲಿ. ಈ ತರ ವಾಸ ಮಾಡಿ ಅವರ ಒಂದು ಹಿಸ್ಟ್ರಿನೂ ಕೂಡ ಈ ಸೂಳೆಕೆರೆ ಅಂತ ಹೆಸರು ಬಂತು ಅಂತ ನಾವು ತಿಳ್ಕೊಂಡಿದೀವಿ. ಈಗ
ಅದೇ ರೀತಿ ಸರ್, ಇದು ಎಷ್ಟು ದೊಡ್ಡ ಇದು ಎಕರೆಯಲ್ಲಿ ಅಥವಾ ಕುಂಟೆಯಲ್ಲಿ ಇದೆ ಇದು ಜಾಗ ಅಂತ ಹೇಳ್ಬೋದಾ? ಮೊದ್ಲೇ ಇದ್ದಿದ್ದು 8,750 ಎಕರೆ, ಇದು ಒತ್ತುವರಿ ಆಗಿದೆ 2,000. ಇವಾಗ ಇರೋದು 6,650 ಎಕರೆ ಇದೆ. 68 ಕಿಲೋಮೀಟರ್ ಸುತ್ತಲೂ ಇದೆ. ಎಷ್ಟೆಲ್ಲ ಜನ ಬರ್ತಾರೆ ಇಲ್ಲಿ? ಸೊ ಇದು ಸಂಡೇ ಸಾಟರ್ಡೆ ಒಂದು 1,000ದಿಂದ 1,500 ಜನ ಬರ್ತಾರೆ. ಬಾಕಿ ದಿನ ಎಲ್ಲ ಒಂದು 200ರಿಂದ 300 ಜನ ಸರ್, ಈಗ ಈ ಒಂದು ಇಷ್ಟು ವಿಶಾಲವಾಗಿರುವಂತ ಕೆರೆಯಲ್ಲಿ ಏನೇನು ಅಂದ್ರೆ ಪ್ರವಾಸಿಗರು ಬಂದು ಏನೇನು ಎಂಜಾಯ್ಮೆಂಟ್ ಮಾಡಿ ಹೋಗ್ಬೋದು ಇಲ್ಲಿ? ಈ ಬೋಟಿಂಗ್ ಏನಂತ ಕರೀತಾರೆ? ಇದು ರಾಫ್ಟಿಂಗ್ ಬೋಟ್ ಅಂತ ಹೇಳಿ. ಹಾ. ಇದ್ರಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡಬಹುದು. ಮತ್ತೆ ಬೇಸಿಕ್ ಅಂತ ಇದೆ. ಬೇಸಿಕ್ ಅಂತ ಮಿಡ್ಲ್ ಅಲ್ಲಿ ಬಂದು ಬೋಟ್ ಐತಲ್ಲ ಪಲ್ಟಿ ಮಾಡಿಸ್ತೀವಿ. Okay, okay. ಮತ್ತೆ ರಿಟರ್ನ್ ಮತ್ತೆ ರೆಸ್ಕ್ಯೂ ಮಾಡ್ತೀವಿ. ಮತ್ತೆ ಅದು ಬಿಟ್ರೆ ಕಾಯ್ಕಿಂಗ್ ಅಂತ ಇದೆ. ಮತ್ತೆ ಮೊದ್ಲೇ ಎಲ್ಲ ಮತ್ತೆ ಸ್ಪೀಡ್ ಬೋಟ್, ಬನಾನಾ ರೈಡ್, ಬಂಪರ್ ರೈಡ್ ಇತ್ತು. ಅದು ಕುಡಿಯೋ ನೀರ್ ಅಂತೇಳಿ ಅಲೋ ಮಾಡ್ತಿಲ್ಲ. ನೆಕ್ಸ್ಟ್ ಮಂತ್ ಅಲ್ಲಿ ಅಂದ್ರೆ ಮಳೆಗಾಲ ಸೀಸನ್ ಟೈಮ್ ಅಲ್ಲಿ ಓಪನ್ ಆಗ್ಬೋದು. ಈಗ ನೀವು ಪ್ರವಾಸಿಗರಿಗೆ ಇಲ್ಲಿ ಬರ್ಬೇಕು ಅಂತ ಅಂದಾಗ ಕರೆಕ್ಟ್ ಆಗಿ ಯಾವ ಲೊಕೇಶನ್ ಏನು ಅಂತ? ಇದು ಸುಳೆಕೆರೆ ಲೊಕೇಶನ್ ಅದೇ ಸರ್, ಕೊಡೋದು. ಈಗ ಯಾವ ಜಿಲ್ಲೆ ಬರುತ್ತಿದ್ದು? ಇದು ದಾವಣಗೆರೆ ಜಿಲ್ಲೆ, ಚನ್ನಗಿರಿ ತಾಲೂಕು, ಹೋಬಳಿ ನಲ್ಲೂರು ಅಂತ ಹೇಳಿ. Okay, okay. ಅಂದ್ರೆ ಗೊತ್ತು. ಈಗ ಮೇನ್ ಆಗಿ ಚನ್ನಗಿರಿಯಿಂದ ಈಸಿ ಆಗುತ್ತೆ ಹೌದೌದು ಪ್ರವಾಸ. ಹೌದೌದು. ಓಕೆ, ಫೈನ್. ಸುಮಾರು ಒಂದು ಅರ್ಧ ಭಾಗದಷ್ಟು ನಾವು ಇದ್ದೀವಿ. ಹ್ಮ್ ಇನ್ನೂ ವಿಶಾಲವಾಗಿ ದೊಡ್ಡ ಕೆರೆ ಇದೆ. ಹ್ಮ್. ಈಗ ಇಲ್ಲಿಂದ ಮುಂದೆ ಹೋಗ್ಬೋದು ಅಥವಾ ರಿಟರ್ನ್ ವಾಪಸ್ ಹೋಗೋದು? ಈಗ ಮತ್ತೆ ರಿಟರ್ನ್ ಹೋಗೋದು. ಅಂದ್ರೆ ಇಲ್ಲಿ ನೀವು ಬೇಲಿ ಹಾಕಿದೀರಾ? ಹೌದೌದು. ಆ ಬಾಲಿಂದ ಆ ಬಾಲ್ ತನಕ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರೋದು ಇದು. ಓಕೆ, ಆಮೇಲೆ ಆ ಕಡೆ ಎಲ್ಲ ಮೀನಿನವೆಲ್ಲ ಬಲೆ ಇರ್ತಾವೆ, ಹಾ. ಮತ್ ಫಿಶ್ ಎಲ್ಲ ಹಿಡಿತಾವಲ್ಲ, ಮತ್ತೆ ಅವ್ರಿಗೂ ಪ್ರಾಬ್ಲಮ್ ಆಗ್ತಾವ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರೋದಿಷ್ಟು. ಯಾವ್ದು ಅಂತ ಒಂದು ಅಹಿತಕರ ಘಟನೆ ಆಗಿಲ್ವಾ ಇಲ್ಲಿ? ಇಲ್ಲ ಆಗಿದೆ ಒಂದು 2012 12 2008ರಲ್ಲಿ ಆಗಿದೆ. 2008ರಲ್ಲಿ ಇದು ಮೆಡಿಕಲ್ ಸ್ಟೂಡೆಂಟ್ ಬಂದು ತಪ್ಪದಲ್ಲಿ ಆಡಕಾರ ಈ ತರ ಆಗ್ಬಿಟ್ಟು, ಆಮೇಲೆ ಇದು ಆ ತರ 4 ಜನ ಸಾವು ಆಗ ಕಾರಣ ಈ ತರ ಪಾರ್ಕ್ ಅಂತ ಹೇಳಿ ಕಟ್ಟಿದ್ದು, ಜನ ಬರ್ತಾರೆ ಅಂತ ಹೇಳಿ ಎಚ್ಚೆತ್ಕೊಂಡು ಹುಷಾರಾಗಿ ಪ್ರವಾಸಿಗರಿಗೆ ಆಗಿದ್ದು. safety ಆಗಿ ಅವಾಗೆಲ್ಲ ಇದು ಈ ತರ ಎಲ್ಲ ಪಾರ್ಕ್ ಇದ್ದೆಲ್ಲ ಒಂಥರ ಕಾಡ್ ಇದ್ದಂಗಿತ್ತು. ತುಂಬಾ ಜನ ಬರ್ತಾರೆ ಅಂತ ಹೇಳಿ ಪಾರ್ಕ್ ಅಂತ ಕಟ್ಟಿದ್ರು. ನೋಡಿದ್ರಲ್ಲ ವೀಕ್ಷಕರೇ, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸೂಳೆಕೆರೆ ಅಥವಾ ಶಾಂತಿ ಸಾಗರ ಅಂತಾನು ಕರೀತಾರೆ. ಚನ್ನಗಿರಿಯಿಂದ ಸುಮಾರು ಒಂದು 10 ಕಿಲೋಮೀಟರ್ ಆಗ್ಬೋದು. ಬಹಳ ಒಳ್ಳೆ ಜಾಗ, ತುಂಬಾ ವಿಶಾಲವಾಗಿದೆ. ಬಹಳಷ್ಟು ಪ್ರವಾಸಿಗರು ತುಂಬಾ ದೂರ ಇಂಥ ಲೊಕೇಶನ್ ನೋಡಕ್ ಹೋಗ್ತಾ ಇದ್ದೀರಾ. ನಮ್ದೇ ಕರ್ನಾಟಕದ ಮಧ್ಯೆ ಇರುವಂತ ಈ ಒಂದು ಪ್ರವಾಸ ತಾಣವನ್ನ ನೀವು ಕೂಡ ಉಪಯೋಗಿಸ್ಕೊಳ್ಳಿ. ಅದೇ ರೀತಿ ಈಗ ನಮ್ಗೆ ಸ್ವಿಮ್ಮಿಂಗ್ ಮಾಡಕ್ ಕೂಡ ಅವಕಾಶ ಇದೆ. ಅಲ್ಲೊಂದು ಬೌಂಡ್ರಿ ಲೈನ್ ಹಾಕೊಂಡಿದ್ದಾರೆ. ಹಾಗಾದ್ರೆ ಬನ್ನಿ, ಈ ಬೇಸಿಗೆಗಾಲದಲ್ಲಿ ಸ್ವಿಮ್ಮಿಂಗ್ ಮಾಡಿ ಮೈ ಆದ್ರೂ ತಂಪು ಮಾಡ್ಕೊಳ್ಳೋ ಅಂತ ಕೆಲಸ ನಾವು ಮಾಡ್ತೀವಿ. ನೀವು ನೋಡ್ತಾ ಇರಿ. ಬೇಸಿಗೆ ಕಾಲದಲ್ಲಿ ಏನಾದ್ರೂ ಒಂದು ನೆಮ್ಮದಿ ಬೇಕು, ತಂಪಬೇಕು ಅಂತ ಅಂದ್ರೆ ಮಿಸ್ ಮಾಡ್ದಂಗೆ ಸೂಳೆ ಕೆರೆಗೆ ಬನ್ನಿ, ಶಾಂತಿ ಸಾಗರಕ್ಕೆ ಬನ್ನಿ. ಲೊಕೇಶನ್ ಕೆಳಗಡೆ ಇರುತ್ತೆ. ಈ ಅಡ್ರೆಸ್ಗೆ ಬಂದು ಎಂಜಾಯ್ ಮಾಡಿ. ಫ್ಯಾಮಿಲಿ ಸಮೇತ ಬರೋ ಅಂತ ಒಂದು ಜಾಗ ಇದು. ಸೂಪರ್ ಆಗಿದೆ, ಎಂಜಾಯ್ ಮಾಡಿ. ಇಂತಹ ಸಾಕಷ್ಟು ಪ್ರವಾಸಿ ತಾಣಗಳು ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.